ದೊಡ್ಡಾಲಹಳ್ಳಿ ದೊಡ್ಡಾಲಹಳ್ಳಿ ಹೇಳ್ಕೊಳ್ಳೋಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ತವರೂರು. ಆದರೆ ಇಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಪ್ರೈವೇಟ್ ಡಾಕ್ಟರ್ಗಳು ಒಬ್ಬರು ಲೈಸೆನ್ಸ್ ತಗೊಂಡಿಲ್ಲ. ಈ ಲೈಸೆನ್ಸ್ ತಗೊಳ್ಳದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿರೋ ಡಾಕ್ಟ್ರುಗಳು ಅಸಲಿನೋ ನಕಲಿನೋ ಯಾರಿಗೂ ಗೊತ್ತು? ಅಲ್ಲಿ ಯಾವ ಅಧಿಕಾರಿನೂ ಹೋಗೋಕ್ಕೆ ಭಯ ಬೀಳ್ತಾರೆ ಅಂತ ಕಾಣಿಸುತ್ತೆ. ಅಧಿಕಾರಿಗಳು ಹೋದರೆ ಡಿ.ಕೆ. ಶಿವಕುಮಾರ್ ನಮ್ಮ ಮಾವ, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ ಅಂತೇಳಿ ಬೆದರಿಕೆ ಆಗ್ತಾರೆ ಅಂತ ಕಾಣುತ್ತೆ. ಅದಕ್ಕೆ ಯಾವ ಅಧಿಕಾರಿನೂ ಹೋಗಲ್ಲ, ಚೆಕ್ಕು ಮಾಡಲ್ಲ. ಅಲ್ಲಿ ವೈದ್ಯಕೀಯ ವೃತ್ತಿ ನಡೆಸ್ತಾ ಇರೋರು ಖಾಸಗಿ ವೈದ್ಯರು, ಅವರು ಯಾರೋ ಏನೋ ಎಲ್ಲಿಂದ ಬಂದಿರ್ತಾರೋ, ಅವ್ರ ವಿದ್ಯೆ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಈ ಥರ ಆದರೆ ಹೆಂಗೆ ಅಂದರೆ ಇಲ್ಲೂ ಹಾಸನದ ರೀತಿ ಸಾವು ನೋವು ಸಂಭವಿಸಿದಾಗ ಎಚ್ಚೆತ್ಕೊಳ್ತಾರೆ ಅಂತ ಕಾಣುತ್ತೆ. ಸ್ಥಳೀಯ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತು ಸಾಮಾಜಿಕ ಹೋರಾಟಗಾರರು ಇದ್ರ ಬಗ್ಗೆ ಗಮನ ಕೊಡಬೇಕು. ಏನು ಈ ರೀತಿ ನಕಲಿ ಕ್ಲಿನಿಕ್ಗಳಿರ್ತಾವೋ ಅದ್ರ ಮೇಲೆ THOಗೆ ಬೆಂಬಲ ನೀಡಿ ಅವ್ರು ಬಂದು ಚೆಕ್ ಮಾಡಿ ಯಾವುದೇ ರೀತಿಯ ಅಕಸ್ಮಾತ್ ನಕಲಿ ವೈದ್ಯರಿದ್ದರೆ ಆ ಕ್ಲಿನಿಕ್ನ ಕ್ಲೋಸ್ ಮಾಡಿಸೋ ರೀತಿ ನೀವು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.